ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ಆದೃಷ್ಟಿ. ನಮ್ಮ ಜೊತೆಗಿದ್ದಾರೆ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಗುರುಗಳು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, ಸೊ 8 ಮತ್ತು 9ನೇ ತಿಂಗಳಲ್ಲಿ ಬಹಳಷ್ಟು ಅವಘಡಗಳು ನಡೆಯುತ್ತವಾ? ಹೇಗಿದೆ ತಿಂಗಳು 8 ಮತ್ತು 9ನೇ ತಿಂಗಳು ಅಂತ ತಿಳಿಸೋದಾದ್ರೆ ಏನು ಹೇಳ್ತೀರಿ? ನಾನು ತುಂಬ ಹೆದರ್ತಾ ಇದ್ದೀನಿ. 8 ಮತ್ತು 9ನೇ ತಿಂಗಳಲ್ಲಿ ಭಯಂಕರವಾಗಿ ದುರ್ಘಟನೆಗಳು ತುಂಬ ನಡೀತಾ ಹೋಗುತ್ತೆ ಈ ಪ್ರಪಂಚದಲ್ಲಿ. ಆಮೇಲೆ ಮೊದಲಿಗೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಕುಜ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಇದು ಭಯಂಕರ ಡೇಂಜರ್. 8ನೇ ತಿಂಗಳಲ್ಲಿ ಅವರಿಬ್ಬರು ನೋಡ್ತಾರೆ. ಆಲ್ಮೋಸ್ಟ್ಲಿ 7ನೇ ತಿಂಗಳು ಎಂಡಲ್ಲೇ ಬಂದುಬಿಡ್ತಾನೆ ಕುಜ. ಅವ್ರು ಹೆಚ್ಚು ಕಮ್ಮಿ 9ನೇ ತಿಂಗಳವರೆಗೂ ಇರ್ತಾನೆ. 9ನೇ ತಿಂಗಳಾದಮೇಲೆ ಮತ್ತು ಸೂರ್ಯ ಕೂಡ ಬರ್ತಾನೆ ಕನ್ಯಾ ರಾಶಿಗೆ. ತುಂಬ 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 ದೊಡ್ಡ ಅವಘಡಗಳು ನಡೀತಾ ಹೋಗುತ್ತೆ. ಹಾಗಾಗಿ ನಾನು ತಿಳಿದಿರೋ ಪ್ರಕಾರ ಸಾಕಷ್ಟು ಜನ ಹೈಯೆಸ್ಟು ಟ್ರಿಪ್ಪನ್ನ ಈ ಸರಿ ಹೋಗೋದನ್ನು ನಿಲ್ಲಿಸ್ಕೊಳ್ಳಿ ಈ ವರ್ಷ. ಆಮೇಲೆ ಈ ವರ್ಷ ತುಂಬ ಕ್ಲಿಯರಾಗಿ ಹೇಳ್ತಿದ್ದೀನಿ, ವರ್ಲ್ಡ್ ವಾರ್ ಎಲ್ಲ ನಡೀಬೋದು. ವರ್ಲ್ಡ್ ವಾರ್ ಎಲ್ಲ ಆಕ್ಟಿವೇಟ್ ಆಗೇ ಆಗುತ್ತೆ. ಇನ್ನು ಯಾವುದೇ ಕಾರಣಕ್ಕೂ ಈ ಪ್ರಪಂಚ ನನ್ನ ಒಪಿನಿಯನ್ ಹೇಳ್ತೀನಿ ಕೇಳಿ, ಎಲ್ಲರೂ ಇನ್ಸೂರೆನ್ಸ್ ಮೇಲೆ ಡಿಪೆಂಡ್ ಆಗಿರಿ 100%. ಯಾರು ಮಕ್ಕಳು ಸಾಯ್ತಾರೋ, ಯಾರು ಗಂಡ ಸಾಯ್ತಾನೋ, ಯಾರು ಹೆಂಡತಿ ಸಾಯ್ತಾನೋ, ಯಾವನು ಉಳ್ಕೊತಾನೋ ಯಾವನು ಸಾಯ್ತಾನೋ ಗೊತ್ತಿಲ್ಲ 100%. ಉಳಿದವ್ರಿಗೆಲ್ಲರೂ ನಾನು ಅವಾಗಲಿಂದಲೇ ಹೇಳ್ತಾಯಿದ್ದೆ. ಆದರೆ ನಿಜವಾಗ್ಲೂ ಕೂಡ ಹೇಳ್ತಾಯಿದ್ದೀನಿ. ಯಾಕಂದರೆ ನಾನು ಎಲ್ಲರ ಥರ ಈ ಒಂದು ಸಿಚುವೇಶನ್ ನೋಡಿ ಹೇಳೋ ಅಸ್ಟ್ರಾಲಜರ್ ನಾನಲ್ಲ. ನಾನು 2010ರಿಂದಲೂ ಕೂಡ ನಾನು ಈಗೀಗೆ ಆಗುತ್ತೆ ಅಂತ ಹೇಳಿಕೆ ಬಂದನು. ಮತ್ತು ಯಾರನ್ನೂ ಕೂಡ ನನ್ನ ಕ್ಲೈಂಟ್ಸನ್ನು ನಮ್ಮ ಮನೆಗೆ ಬರ್ರಿ, ನಮ್ಮ ಆಫೀಸಿಗೆ ಬರ್ರಿ ಅಂತ ಅಂದವನಲ್ಲ. ಯಾಕಂದರೆ ನಾನು ಏನು ಟಿ ವಿಲಿ ಹೇಳ್ತೀನೋ ಆ ಮಾತು ಏನು ನಿಜ ಆಗುತ್ತೋ ಅದನ್ನು ನಂಬಿ, ಮತ್ತು ನಾನು ಟಿ ವಿಲಿ ಏನು ಮಾತಾಡ್ತೀನಿ ಕ್ಲೈಂಟ್ ಜ್ಯೋತಿಷವನ್ನು ಅದನ್ನು ನೋಡಿ ಇಷ್ಟಪಟ್ಟು ನನ್ನ ಸಂಸ್ಥೆಗೆ ಬರ್ತಾರೆ ಹೊರತು ನಾನು ಬರ್ರಿ ಅಂತ ನಾನು ಯಾವತ್ತೂ ಕರೆದಿಲ್ಲ. 100% ಹೇಳ್ತಿದ್ದೀನಿ. ಇಲ್ಲಿ ಈ ಸರಿ ಇಷ್ಟೊಂದು ದುರ್ಘಟನೆಗಳು ನಡಿಬೇಕು ಅಂದರೆ ಈ 12 ರಾಶಿ ಡೇಟ್ ಮೇಲೆ ನಡೀತೈತೆ. ಭಾಳ ಮಿರಾಕಲ್ ನೀವು ನೋಡಿರ್ಬೋದು. 12 ರಾಶಿಗೂ ಮತ್ತು ದುರ್ಘಟನೆಗಳು ನಡೀತಾ ಹೋಗುತ್ತೆ. ಇದು ಭಯಂಕರವಾದ ಒಂದು ಈ ವರ್ಷ ಇಷ್ಟೊಂದು ಅನಾಹುತ ಆಗೋಕ್ಕೆ ಕಾರಣ. ಈ ವರ್ಷ ನಾನು ಈ ಕರ್ನಾಟಕದಲ್ಲಾಗಿರ್ಬೋದು ಎಲ್ಲ ಕಡೆ ನೋಡಿದ್ದೀನಿ. ಇಲ್ಲಿವರೆಗೂ ನಾನು ನೋಡಿದ್ದೀನಿ ಅಸ್ಟ್ರಾಲಜರ್ನ. ನಿನ್ನೆಲ್ಲೂ ನೋಡಿದ್ದೀನಿ ನಾನು 100%. ಮೊನ್ನೆಲ್ಲೂ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಎಲ್ಲರೂ ಏನಂದರೆ ನಾನು ಹೇಳ್ದೆ ಅಂತ ಹೇಳಿದ್ದೀನಿ. ಒಬ್ಬನೂ ಕೂಡ ಹೇಳಿಲ್ಲ 100%. ಒಬ್ಬರು ಕೂಡ ಹೇಳಿಲ್ಲ. ನಾನು ನೋಡಿದ್ದೀನಿ. ನಾನು ಎಷ್ಟೋ ಸರಿ ಇಂತಿಂಥ ಡೇಟ್ ಆಗುತ್ತೆ ಅಸ್ಟ್ರಾಲಜಿಲಿ, ಇಂಥ ಡೇಟ್ ಹಿಂಗೆ ಅನಾಹುತ ಆಗುತ್ತೆ ಅಂತ ಹೇಳಿವೆ. ಕೊನೆಗೆ ನಾನು ಹೇಳಿದ್ಮೇಲೆ ತುಂಬ ಜನ ಫಾಲೋ ಮಾಡೋರು. ನಾನು ಬೇಕು ಅಂತ ಒಂದು ಸ್ವಲ್ಪ ಹೊಸ ವರ್ಷ ಸ್ಲೋ ಮಾಡಿಸಿ ಪಿಕಪ್ ಮಾಡಿದೆ. ಅವಾಗೆಲ್ಲ ಯಾರು ಬಂದರಲ್ಲ ಹೋಗ್ಬಿಟ್ರು. ಇವಾಗ ಏನಾಗುತ್ತೆ, ಇವತ್ತಾಗಿರುತ್ತೆ ಕರೆದು ಡಿಸ್ಕಷನ್ ಕೂರಿಸಿರ್ತಾರೆ. ನಾಳೆ ನಾನು ಹೇಳಿದೆ ಅಂದ್ಬಿಡ್ತೀನಿ ಇನ್ನೊಂದು 2 ವಾರ ಬಿಟ್ಟು. ಯಾರೇ ತಾಕತ್ತಿದ್ದಾನೋ ಹೊಸ ವರ್ಷದಲ್ಲಿ ಭವಿಷ್ಯದಲ್ಲಿ ಹೇಳಬೇಕು. ಹೊಸ ವರ್ಷ ಭವಿಷ್ಯ ನನ್ನ ಪ್ರೆಡಿಕ್ಷನ್ ನಾನು ಏನು ಮಾಡಿದ್ದು, ನಾನು ಏನು ಆಲ್ಮೋಸ್ಟ್ಲಿ ಯಾವ ಚಾನಲ್ ಕೂತು ಹೊಸ ವರ್ಷ ಹೋಗುತ್ತೆ. ನಾನು ZL ಮಾಡಿದೆ ಹೊಸ ವರ್ಷನ. ಭಯಂಕರ ಹೋಗುತ್ತೆ. 1 ಅವರ್ ಕೊಟ್ಟರು ಆ ಪ್ರೋಗ್ರಾಮನ್ನು. 1 ಅವರ್ ಮೇನ್ ನಾನು DKD ಮಾಡ್ತಾಯಿದ್ದೆ. ಅದು ನಂಗೆ ಸ್ಲಾಟ್ ಕೊಟ್ಟಿದ್ದು. ಇಂತಿಂಥ ಡೇಟ್, ಇಂತಿಂಥ ನಕ್ಷತ್ರ. ಇವಾಗ ನೆನ್ನೆ 20ನೇ ತಾರೀಕು ಯಾಕೆ ಪಿಕ್ಚರ್ ಇಟ್ಟಾಗ್ನಲ್ಲ, ಧನುಷ್ ಪಿಕ್ಚರು ಫೇಲ್ಯೂರ್ ಆಯಿತು. 20ನೇ ತಾರೀಕು ಪಿಕ್ಚರ್ ರಿಲೀಸ್ ಆಯ್ತಲ್ಲ, ಓಡಬೇಕಾಗಿತ್ತು, ಓಡಿಲ್ಲ. 100% ನೀವು ಬರೆದಿಟ್ಟು ಕೇಳಿ. ಒಂದೊಂದು ಡೇಟ್ ಕೂಡ ಯಾಕೆ ಸಕ್ಸಸ್ಸನ್ನು ತಂದು ಕೊಡಲ್ಲ, ಯಾಕೆ ವೀಕ್ ತಂದು ಕೊಡುತ್ತೆ. ನಾನು ಹೇಳ್ತಾ ಇದ್ದೆ ಧನುಷ್ ರಾಶಿ ಟೈಮ್ ಚೆನ್ನಾಗಿಲ್ಲ. ಧನುಷ್ ಅವನ ಹೆಸರೇ ಧನುಷು. ಅಟ್ಟರ್ ಫೇಲ್ ಪಿಕ್ಚರು, ಕಲೆಕ್ಷನ್ ಇಲ್ಲ. 100% ಎಷ್ಟು ಘಟನೆ ಆಗ್ತೈತೆ. ಇಲ್ಲಿ ನಾನೇನು ಈ ದೇವರಾಗಬೇಕು ಅಂತ ಬಂದವನಲ್ಲ ಅಸ್ಟ್ರಾಲಜಿಲಿ ಹೇಳಿ. ನನಗೊಂದು ತೆವಲು ಒಂದು ಹೇಳ್ಬೇಕು, ಈ ಡೇಟ್ ಹೇಳ್ಬೇಕು, ಈ ನಕ್ಷತ್ರ ಹೇಳ್ಬೇಕು ಅಂತ ಹುಚ್ಚು ಪ್ರೀತಿ ನನಗೆ. ಹುಚ್ಚು ಅಂದರೆ ತಲೆ ಒಡೆದೋಗೋದು. ಆದರೆ ನಾನು ಹೇಳೋಕ್ಕೆ ಸ್ಟಾರ್ಟ್ ಆದೆ 100%. ಮೊಬೈಲ್ ನಂಬರ್ಸ್ ಚೇಂಜ್ ಮಾಡ್ಕೊಳ್ಳಿ, ಗಾಡಿ ನಂಬರ್ಸ್ ಚೇಂಜ್ ಮಾಡ್ಕೊಳ್ಳಿ, ವೆಹಿಕಲ್ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ.